ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರೋಸ್ ವ್ಲಾಗ್ಸ್. ಬನ್ನಿ, ಇವತ್ತಿನ ವೀಡಿಯೋನಲ್ಲಿ ನಾನು ಒಂದು ಸ್ಪೆಷಲಾಗಿ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೇನಪ್ಪ ಅಂತ ನಾನು ಮುಂದಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ವೀಡಿಯೋನ ನೋಡಿ. ಬೆಳಗ್ಗೆ ಎದ್ದ ಕೂಡಲೇ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಏನಪ್ಪ ಅಂತಂದರೆ 7 ಡೇಸ್ ನಾನು ಈ ಕರಿಬೇವನ್ನು ತಿನ್ನುವಂಥ ಒಂದು ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. 7 ಡೇಸ್ ಬಿಡ್ದಂಗೆ ಈ ಒಂದು ಎಲೆಯನ್ನು ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ಸು ತುಂಬ ಇದೆ. ಏನು ಅಂತಂದರೆ ನನಗೆ ಬೇಕಿರೋದು ಮೇನಾಗಿ ಸ್ಕಿನ್ನು ಜೊತೆಗೆ ಹೇರ್ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿಬಿಟ್ಟು, ಅದಕ್ಕೋಸ್ಕರ ಈ ಒಂದು ಹೋಮ್ ರೆಮಿಡಿ ಅಂತ ಆಗಿರ್ಬೋದು, ಒಳ್ಳೆಯ ಒಂದು ಹೆಲ್ತ್ ಬೆನಿಫಿಟ್ಸ್ ಇರುವಂಥ ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಇರುವಂಥ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡೋವಂಥದ್ದು. ಖಾಲಿ ಹೊಟ್ಟೆನಲ್ಲಿ ಇದನ್ನು ತಿನ್ನೋದ್ರಿಂದ ಸೊ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಜೊತೆಗೆ ಸ್ಕಿನ್ ಕೂಡ ತುಂಬ ಹೆಲ್ದಿಯಾಗಿರುತ್ತೆ ಅಂತ ತುಂಬ ದಿನದಿಂದ ನಮಗೆ ನಮ್ಮ ಪೂರ್ವಜರು ಹೇಳ್ತಾನೆ ಇದ್ದರು. ನಮ್ಮ ತಾತ ಹಿತ್ತಲಲ್ಲಿ ಬೆಳೆದಿರ್ತಿದ್ರು, ಅದನ್ನು ತಿನ್ನಲಿಕ್ಕೆ ಹೇಳ್ತಿದ್ರು. ಬಟ್ ನಾವು ತಿಂತಾ ಇರಲಿಲ್ಲ. ಅದು ಹಿತ್ತಲಲ್ಲಿ ಬೆಳೆದಾಗ ಎಷ್ಟು ಘಮ ಘಮ ಅನ್ನೋ ಥರ ಇತ್ತು. ಬಟ್ ಇವಾಗ ಹೊರ್ಗಡೆಯಿಂದ ತಂದಿರೋದನ್ನು ತಿನ್ನಬೇಕು ಅಂತ ಇವಾಗ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಇದು ಚಾಲೆಂಜ್ನ ತೊಗೊಳ್ತಾ ಇದ್ದೀನಿ. ಇವತ್ತು ಫಸ್ಟ್ ಡೇ ಇದನ್ನು ನಾನು ತೊಗೊಳ್ತಾ ಇರೋದು. ಇವತ್ತಿನ ದಿನದಿಂದ ಶುರುವಾಗಿರೋ ಈ ಒಂದು ಚಾಲೆಂಜ್ನ ಎಲ್ಲಿವರೆಗೂ ನಾನು ತೊಗೊಂಡು ಹೋಗ್ತೀನಿ, ಎಲ್ಲಿವರೆಗೂ ಕಂಪ್ಲೀಟ್ ಮಾಡ್ತೀನಿ ಅಂತ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ಸ್ಕಿಪ್ ಮಾಡಬೇಡಿ ಆದಷ್ಟು. ನಿಜಕ್ಕೂ ಇದರಿಂದ ಏನಾದರೂ ಬೆನಿಫಿಟ್ಸ್ ಸಿಗ್ತಾ ನನಗೆ, ಅದು ಕೂಡ ರಿಸಲ್ಟ್ನ ನಾನು ನಿಮ್ಮ ಜೊತೆ ಆನೆಸ್ಟಾಗಿ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ಬಂದುಬಿಟ್ಟು ನಾನು ನೈಟು ಪ್ರೋಬಯೋಟಿಕ್ ರೈಸ್ಗೋಸ್ಕರ ರಾತ್ರಿ ಉಳಿದಿರೋ ತಂಗಳನ್ನಕ್ಕೆ ಈ ರೀತಿ ನಾನು ಮೆತ್ತಗೆ ಕೈಯಿಂದನೇ ಕಿವುಚಿಬಿಟ್ಟು ಅದಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ತಿಳಿ ಮಜ್ಜಿಗೆಯನ್ನು ಹಾಕಿ ಇಟ್ಕೊಂಡಿದ್ದೆ. ಸೊ ಇವಾಗ ಅದಕ್ಕೆ ನಾನು ಸ್ವಲ್ಪ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಜ್ಜಿಗೆಯನ್ನು ಅಷ್ಟೇ ಹಾಕಿಟ್ಟಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಗಟ್ಟಿ ಮೊಸರನ್ನು ಕೂಡ ಆ್ಯಡ್ ಮಾಡೋಣ ಅಂಥೇಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಕ್ಕಳಿಗೂ ಕೂಡ ನಾನು ರೊಟ್ಟಿ ತಿಂದಿದ ನಂತರ ಸ್ವಲ್ಪ ಮೊಸರನ್ನವನ್ನು ತಾಯಿ ಕೈಯಿಂದ ತಿನ್ನಿಸಿದರೆ ಮಕ್ಕಳು ಹಠ ಕಡಿಮೆ ಮಾಡ್ತಾರೆ, ವಿದ್ಯಾಭ್ಯಾಸದಲ್ಲಿ ಅವರು ತಮ್ಮ ಆಸಕ್ತಿಯನ್ನು ಹೆಚ್ಚಿನ ರೀತಿಯಲ್ಲಿ ತೋರಿಸ್ತಾರೆ ಅಂತ ಎಲ್ಲೋ ಒಂದು ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಸ್ಕ್ರೋಲ್ ಮಾಡುವಾಗ ನೋಡಿದೆ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ಮಕ್ಕಳಿಗೆ ಟ್ರೈ ಮಾಡೋಣ. ಜೊತೆಗೆ ಹೆಲ್ದಿಯಾಗಿರೋದು ಕೂಡ, ಆದಷ್ಟು ಮಕ್ಕಳಿಗೆ ಹೆಲ್ತು ಚೆನ್ನಾಗಿರಬೇಕು ಅಂದರೆ ಪ್ರೋಬಯೋಟಿಕ್ಸ್ನ ಜಾಸ್ತಿ ಕೊಡಬೇಕು ಅಂತ. ಅದಕ್ಕೋಸ್ಕರ ಮೊಸರಲ್ಲಿ ತುಂಬ ಪ್ರೋಬಯೋಟಿಕ್ಸ್ ಸಿಗುತ್ತೆ, ಅದನ್ನು ಯಾವಾಗಲೂ ಕೊಡಬೇಕು ಅಂತ ನಾನು ಯಾವಾಗಲೂ ಮಕ್ಕಳಿಗೆ ಮೊಸರನ್ನ ಜಾಸ್ತಿನೇ ಕೊಡ್ತೀನಿ ನಾನು. ಇವನ್ ನಾವು ಕೂಡ ಅಷ್ಟೇ ಜಾಸ್ತಿ ತೊಗೊಳ್ತೀವಿ. 6 ಹಾಕಿದ್ರು. ಹೌದಮ್ಮ, ಹೌದು. ನಡ್ರಿ ಇವತ್ತು ಸರ್ ಫಸ್ಟ್ ಟೈಮ್ ನಮ್ಮ ಸಮ ಶೂಸ್ ಹಾಕೊಂಡು ಹೊಂಟ್ರಿ. ಹೇಗೆ ಕಾಣಿಸ್ತಾಳೆ ಹಾಂ ಹಾಕಮ್ಮ. 10 ಸಮ ಚಿನಿ, 10 ಹುಷಾರು. ಅಪ್ಪು ನೀನು ಬ್ಯಾಗ್ ಹಾಕ್ಕೊಂಡು ಹತ್ತಲ್ಲಮ್ಮ, ನಿನಗೆ ಒಟ್ಟಿ ಬ್ಯಾನ್ ಆಗುತ್ತೆ ಹಂಗೆ ಹತ್ತಿದ್ರೆ. ಬಾಯ್ ಗುಂಡ, ಮುಖಕ್ಕೇನು ಹಚ್ಕೊಂಡಿಲ್ಲಪ್ಪ. ಅದು ಬೀಟ್ರೂಟ್ ಹತ್ತೈತೆ, ಹೋಗು. ಬಾಯ್ ಚಿನ್ನ. ಅವ್ರತ್ತು ಸ್ಕೂಲ್ಗೆ ಹೋದ್ರು. ಇವಾಗ ನಮ್ಮ ಮನೇಲಿ ಹೇಗಿದೆ ನೋಡಿ ಪರಿಸ್ಥಿತಿ, ಈ ಥರ ಇದೆ ನೋಡಿ. ಇವತ್ತು ಆ್ಯಕ್ಚುಲಿ ಏನು ಬೇಕು ಅಂದ್ಲು ನಮ್ಮ ಸಾಮಾನ್ಯ ಅಂದರೆ ಚಪಾತಿ, ಅದು ಗ್ರೀನ್ ಕಲರ್ ಚಪಾತಿ ಬೇಕು ಅಂತ ಹೇಳಿದ್ದು. ಮೊನ್ನೆ ನಾನು ಬೀಟ್ರೂಟ್ ಹಾಕಿ ಚಪಾತಿ ಮಾಡಿಕೊಳಿಸಿದ್ದೆ, ಅದಕ್ಕೆ ಬೀಟ್ರೂಟ್ ಹಾಕಿ ರೆಡ್ ಕಲರ್ ಚಪಾತಿ ಮಾಡಿದರೆ ಇವತ್ತು ಗ್ರೀನ್ ಕಲರ್ ಬೇಕು ಅಂತ ಕೇಳಿದ್ಲು. ಅದಕ್ಕೆ ಗ್ರೀನ್ ಕಲರೇ ಮಾಡಿ ಕಳಿಸಿದ್ದೀನಿ. ತಿನ್ಕೊಂಡು ಹೋಗಿದ್ದಾರೆ. ಈಗ ಲಂಚ್ಗೂ ಅದನ್ನೇ ಇಟ್ಟಿದ್ದೀನಿ. ಡ್ರ್ಯಾಗನ್ ಫ್ರೂಟು ಅವ್ರಿಗೆ ಸ್ನ್ಯಾಕ್ಸಿಗೆ ಇಟ್ಟಿರೋದು. ಇನ್ನೂ ಕೆಲಸ ಹಂಗೆ ಬಾಕಿ ಇದೆ, ಇವಾಗ ಕಂಟಿನ್ಯೂ ಮಾಡ್ಕೋಬೇಕು. ಇದು ಸೋಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು. ಸೊ ಬನ್ನಿ ಇವಾಗ ಕಂಟಿನ್ಯೂ ಮಾಡೋಣ ಕೆಲಸವನ್ನು. ಆಮೇಲೆ ಮತ್ತೆ ಸಿಗ್ತೀನಿ ನಾನು ಕೂಡ ಊಟ ಮಾಡ್ಕೊಳ್ಬೇಕು. ಫಸ್ಟು ಟ್ಯಾಬ್ಲೆಟ್ ತೊಗೊಳೋದಿದೆ, ಅದಕ್ಕೋಸ್ಕರ ಇನ್ನೂ ಇಷ್ಟು ಮಾಡಿಕೊಂಡ್ರೆ ಆಗುತ್ತೆ. ಈಗ ಒಂದು ಸ್ವಲ್ಪ ಮಾಡ್ಕೊಳ್ತೀನಿ, ಮತ್ತು ಮಧ್ಯಾಹ್ನ ಬಿಸಿದಾಗಿ ಮಾಡ್ಕೋಬೇಕು. ಎಲ್ಲ ಆಗಿದೆ. ಇವತ್ತು ಬೇಳೆ ಸಾಂಬಾರು ಮಾಡಿಲ್ಲ,
ಆ್ಯಕ್ಚುಲಿ ಅವ್ರಿಗೆ ಟೊಮೆಟೊ ಪಲ್ಯ ಇತ್ತಲ್ಲ, ಅದನ್ನೇ ಸ್ವಲ್ಪ ಬಿಸಿ ಅನ್ನಕ್ಕೆ ಟೊಮೆಟೊ ಪಲ್ಯ ಮಿಕ್ಸ್ ಮಾಡಿ ಇಟ್ಟು ಕಳಿಸಿದ್ದೀವಿ. ಇವಾಗ ನಮಗೆ ಸಾಂಬಾರು ಮಾಡ್ಕೊಳ್ಬೇಕು ಮಧ್ಯಾಹ್ನಕ್ಕೆ. ಇವಾಗೇನೋ ನಡೆಯುತ್ತೆ. ಅದ್ರ ಜೊತೆ ಪ್ರೋಬಯೋಟಿಕ್ ರೈಸ್ ಕೂಡ ಮಾಡಿಟ್ಟಿದ್ದೆ. ಯಾಕೋ ಇವತ್ತು ತಿನ್ನಲಿಲ್ಲ ನನ್ನ ಮಕ್ಕಳು, ಬರೀ ಚಪಾತಿ ತಿನ್ನೋದ್ರಲ್ಲೇ ಒಂದೇ ಚಪಾತಿ ತಿಂದೋಗಿದ್ದಾರೆ, ಭಾಳ ಕೂಡ ತಿಂದಿಲ್ಲ. ಅದಕ್ಕೆ ಇವಾಗ ನೋಡಬೇಕು, ನಾವೇ ತಿನ್ಕೋಬೇಕು. ದಯವಿಟ್ಟು ಇವೆಲ್ಲ ಇಗ್ನೋರ್ ಮಾಡಿ, ಸ್ವಲ್ಪ ಎಲ್ಲ ಮೆಸ್ಸಿ ಆಗಿರೋದನ್ನು ಯಾರು ಕೂಡ ಅದ್ರ ಬಗ್ಗೆ ಕಮೆಂಟ್ ಮಾಡಬೇಡಿ. ಗಡಿಬಿಡಿನಲ್ಲಿ 8:30ಗೆಲ್ಲ ರೆಡಿ ಮಾಡಬೇಕಲ್ವ, ಸೊ ಎಲ್ಲದೂ ಕೂಡ ಮಾಡೋಷ್ಟರಲ್ಲಿ ಹಾಗೆ ಇದೆ. ಸೊ ಇನ್ನು ಆಮೇಲೆ ಕ್ಲೀನ್ ಮಾಡ್ಕೋಬೇಕು ಎಲ್ಲ. ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ನನಗೆ ಯಜಮಾನ್ರಿಗೆ ಚಪಾತಿ ಮಾಡಿಟ್ಕೊಂಡು ಅದಾಗಿದ್ದ ನಂತರ ಕ್ಲೀನ್ ಮಾಡ್ತೀನಿ. ಸೊ ಇವತ್ತು ಫ್ರೆಂಡ್ಸ್ ನಾನು ಫುಲ್ಲು ಮನೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಗಾಳಿಗೋಸ್ಕರ. ಅದಕ್ಕೆ ಕತ್ಲು ಇದೆ ಮನೆಯೆಲ್ಲ. ಇವಾಗ ನಾನು ಜಸ್ಟು ಮಕ್ಕಳಿಗೆ ಮೋಮೋಸ್ ಮಾಡೋಣ ಅಂತ ತುಂಬ ದಿನದಿಂದ ಹೇಳ್ತಾನೆ ಇದ್ದೆ ಅವ್ರಿಗೆ ಮಾಡಿಕೊಡ್ತೀನಿ ಅಂತ. ಅವ್ರಿಗೆ ಹುಷಾರಿಲ್ಲದೆ ಇರೋ ಥರ ಆಯಿತು, ನನಗೆ ಹುಷಾರಿಲ್ಲದೆ ಇರೋ ಥರ ಆಯಿತು, ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ಬೆಳಗ್ಗೆಯಿಂದ ಚಪಾತಿ ತಿಂದಿದ್ದಾರೆ, ಅದಕ್ಕೋಸ್ಕರ ಚಪಾತಿ ಬದಲಾಗಿ ಮತ್ತು ಅವ್ರಿಗೇನಾದರೂ ಬೇರೆ ಮಾಡಿಕೊಡು ಅಂತ ಹೇಳಿದರು ಯಜಮಾನ್ರು. ಅದಕ್ಕೆ ಅವ್ರಿಗೋಸ್ಕರ ಸರ್ಪ್ರೈಸ್ ಆಗಿರಲಿ ಅಂತ ಹೇಳ್ಬಿಟ್ಟು ಮೋಮೋಸ್ ಮಾಡಿಬಿಡೋಣ ಅಂತ ಮಧ್ಯಾಹ್ನದಿಂದನೇ ಅಂದ್ಕೊಳ್ತಾ ಇದ್ದೆ. ತುಂಬ ಲೇಟ್ ಆಗೋಯ್ತು, ಆದರೂ ಕೂಡ ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೆ. ಅವ್ರು ಬರೋಷ್ಟರಲ್ಲಿ ಇನ್ನೊಂದು 10-15 ಮಿನಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ಮಾಡಬೇಕು ಅಂದರೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಟ್ಲೀಸ್ಟ್ ಈವ್ನಿಂಗ್ ಎಲ್ಲರೂ ಸೇರಿ ಒಂದೇ ಸರಿಗೆ ತಿನ್ಲಿಕ್ಕೆ ಬರುತ್ತೆ ಅಂತ ಅಂದ್ಕೊಂಡು ಬಿಟ್ಟೆ ಇಲ್ಲಿಗೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು. ಇವಾಗ ಅವರು ಸ್ಕೂಲಿಂದ ಬರೋ ಟೈಮ್ ಆಯಿತು, ಅವರ ವ್ಯಾನ್ ಬಂದು ನಿಂತಿರುತ್ತೆ. ಇವತ್ತು ಯಜಮಾನ್ರು ಸ್ವಲ್ಪ ಬ್ಯುಸಿ ಇದ್ದೀನಿ, ನೀನೇ ಹೋಗು ಅಂತೇಳಿದರು. ಇಲ್ಲೇ ಸ್ವಲ್ಪ ಮುಂದೆ ರೋಡಲ್ಲಿ ಬಂದು ನಿಲ್ಲಿಸ್ತಾರೆ, ಹೋಗಿ ಕರ್ಕೊಂಡು ಬರ್ತೀನಿ. ಅದೇ ಫಸ್ಟ್ ಟೈಮ್ ನಾನು ಇವಾಗ ಹೋಗ್ತಾ ಇರೋದು ಅವ್ರನ್ನ ಕರೀಲಿಕ್ಕೆ ಅಂತೇಳ್ಬಿಟ್ಟು. ಅವರ ಎಕ್ಸ್ಪ್ರೆಷನ್ ಹೇಗಿರುತ್ತೆ ನೋಡೋಣ ಬನ್ನಿ. ಆ್ಯಕ್ಚುಲಿ ಅವ್ರ ಸ್ಕೂಲ್ಗೆ ಹೋಗುವಾಗ ಫಸ್ಟ್ 1-2 ಡೇಸ್ ನಾನು ಅವ್ರನ್ನ ಕಳಿಸ್ಲಿಕ್ಕೆ ಅಂತೇಳ್ಬಿಟ್ಟು ನಾನೇ ಆಸೆಪಟ್ಟು ಹೋಗಿದ್ದೆ. ಬಟ್ ಈ ಕರೀಲಿಕ್ಕೆ ಮಾತ್ರ ಹೋಗಿಲ್ಲ. ಅದಕ್ಕೋಸ್ಕರ ಪ್ರತಿದಿನ ಅವ್ರ ಅಪ್ಪ ಬರ್ತಾರೆ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇರ್ತಾರೆ ಅವರು. ಇವತ್ತು ನಾನು ಹೋದರೆ ಅವ್ರು ಹೇಗಿರುತ್ತೆ ನೋಡೋಣ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಅಬೌಟ್ ದಟ್. ಬನ್ನಿ ಹೋಗೋಣ ಇವಾಗ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಹೊತ್ತಿನಿಂದ ನಾನು ಕೂಡ ಇಲ್ಲಿ ಬಂದು ಕಾಯ್ತಾ ನಿಂತ್ಕೊಂಡಿದ್ದೆ. ನಾನು ಬಂದು ಇಲ್ಲಿ ನಿಲ್ಲೋದಕ್ಕೇ ಕರೆಕ್ಟಾಗಿ ಮಳೆ ಸರಿಯಾಗಿ ಬಡಿತಾ ಇತ್ತು. ಅದೇ ಸ್ವಲ್ಪ ಹೊತ್ತಿಗೆ ಮಳೆ ಕೂಡ ಸ್ಟಾಪ್ ಆಯಿತು. ಜಸ್ಟ್ ಒಂದು 5 ಮಿನಿಟ್ಸು ಸರಿಯಾಗಿ ಆಯಿತು. ಅದಾಗಿದ ನಂತರ ನಮ್ಮ ಬಸ್ ಬರ್ತಾ ಇದೆ ನೋಡಿ ನಮ್ಮ ಮಕ್ಕಳದು. ಸೊ ಇವಾಗ ಅವ್ರನ್ನ ಹೇಗಿರುತ್ತೆ ಅವರ ಒಂದು ಖುಷಿ ನೋಡೋಣ ಅವ್ರ ಮುಖದಲ್ಲಿ. ನಮಸ್ತೆ ರೀ, ಬರ್ತಾರಾ? ಯಾರ್ದು? ತಂಗಿ ಬ್ಯಾಗ್ ಇಂದ ಕೂತಾಳೇನು? ಏನು ಬಾಮ ಹೇಳಿ. ಬಾ ಬಾಟಲ್ ಇಲ್ಲ ಐತೆ, 5 ಅಲ್ಲಿ ಬಾಯ್ ಅಂತ ಮಾಡು ನೋಡಿ. ಸುಚ್ಚಿ ಅಕ್ಕ ಬಾಯ್ ಮಾಡ್ತಾಳೆ. ಹಾಂ ನಾನೇನು ಪೈಸೆ ತಂದಿಲ್ಲ. ಅಲ್ಲಿ ಸುಜಾತ ಮಿಸ್ ಅವ್ರು ಬಂದಾರ, ಬರ್ರಿ. ಬಾಯ್ ಬಾಯ್. ಸುಜಾತ ಮಿಸ್ ಅವ್ರು ಬಂದಾರ ಅಲ್ಲಿ. ಸುಧಾ ಮಿಸ್ಸು, ಸುಜಾತ ಮಿಸ್. ಬೂಟ್ ಹಾಕೊಂಡು ಅದ್ರಾಗ ಹೋಗ್ಬಿಡ್ದು. ನಡಿ ನಡಿ ಸಾತಣ. ನೀವಪ್ಪ ಕೇಳ್ತಾನೆ ಮತ್ತೆ ಹೆಂಗೆ ಬಂದರು ಸಾತನೂರು ಅಂತ. ಹೌದಿಲ್ಲ? ಅಲ್ಲಿ ಸುಧಾ ಮಿಸ್ಸು, ಸುಜಾತ ಮಿಸ್ಸು ಎಲ್ಲರೂ ಬಂದರು ಮನೆಗೆ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಮಾವಿನಕಾಯಿ, ಯಾವ ಮಾವಿನಕಾಯಿವು? ಕೊಯ್ಯ ಮಾವಿನ ಅಂತೀವಿ ನಮ್ಮ ಕಡೆಗೆ. ಅದಲ್ಲ ಸಮ ಗೋವಿನ ಮಾವಿನ ಹಣ್ಣು, ಕೊಯ್ಯ ಮಾವಿನ ಹಣ್ಣು. ಗುಂಡಮ್ಮ ಏನು ತಿನ್ನಕತ್ತೀಯಮ್ಮ?
ಮಾವಿನಕಾಯ ರುಚಿ ಟೇಸ್ಟಿ. ಹಾಂ ಸದ್ದು ಸೂಪರ್ ಟೇಸ್ಟಿ. ಇದು ನಂದು ಇದು. ಹಾಂ ಇವಾಗ ಅಮ್ಮ ಏನು ಮಾಡಾಕತ್ತೇಳ ನೋಡಿ ಬರ್ತಾನೆ. ನೋಡಿ ಬರ್ತೀನಿ ಅಮ್ಮ. ಏನಮ್ಮ ಇದು ನಿಂದೇನು ಸ್ಪೆಷಲ್? ನನ್ನ ಸ್ಪೆಷಲ್ ಬೇರೆ ಐತಿ ಇವತ್ತು. ಇದು ನಾನು ಮಾವಿನಕಾಯಿ ಸ್ಪೆಷಲ್ ಮಾಡಿ, ನಿಂದು ಮೋಮೋಸ್ ಇವತ್ತು ಮೋಮೋಸ್ ಸ್ಪೆಷಲ್ಲಾ? ಮೋಮೋಸ್ ಮಾಡ್ತಿದ್ದೀನಿ. ಹ್ಞೂ ಮಕ್ಕಳಿಗೋಸ್ಕರ ಸ್ವಲ್ಪ ಆರೋಗ್ಯಕರವಾಗಿ ಮೋಮೋಸ್ ತಿನ್ಕೊಳ್ಳಿ ಅಂತ. ಹೆಲ್ದಿ ಫುಡ್. ಹೆಲ್ದಿ ಫುಡ್. ವೆಜಿಟೇಬಲ್ ಯಾರು ಜಾಸ್ತಿ ತಿನ್ನಲ್ಲ, ಈ ಥರ ಮಾಡಿ ಕೊಟ್ಬಿಟ್ರೆ ತಿಂತಾರೆ. ಅದಕ್ಕೋಸ್ಕರ ಮೋಮೋಸ್ ಟೇಸ್ಟ್ ಮಾಡ್ಲಿಕ್ಕೆ ನಮ್ಮ ಮಳೆ ಬಂದ. ಏನೇನು ಹಾಕಿ ಇದರಲ್ಲಿ ಮೋಮೋಸ್? ಕ್ಯಾಬೇಜ್ ಅದು ಕೈಯಲ್ಲಿ ಹಿಡ್ಕೊಂಡಲ್ಲ ಅಂದ ನೋಡೋದು. ನೀವೇನೇನು ರೆಸಿಪಿ ಮಾಡ್ರಿ? ಏನೇನು ಹಾಕಿ ಅಮ್ಮ? ಕ್ಯಾಬೇಜು ನಮ್ಮ ಪ್ರೇಕ್ಷಕರಿಗೆ ತೋರಿಸ್ಲಿಕ್ಕೆ ಕ್ಯಾಬೇಜು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಮಸಾಲ ಅಷ್ಟನ್ನೇ ಹಾಕಿ ಫ್ರೈ ಮಾಡಿದ್ದೀನಿ ಲೈಟಾಗಿ. ಅದನ್ನೇ ಈ ಒಂದು ಇದಕ್ಕೆ ಮಾಡ್ತಾ ಇದ್ದೀನಿ. ಮೋಮೋಸ್ ರೆಡಿ ಮಾಡ್ಕೊಂಡು ಅದರಲ್ಲಿ ಬೇಯಿಸ್ತಾ ಇದ್ದೀನಿ. ಅಬೇನಲ್ಲಿ ಬೇಯಿಸ್ಕೊಂಡು ಫೈನಲಿ ಮೋಮೋಸ್ ರೆಡಿ ಆಯಿತು. ಎಲ್ಲರೂ ಕೂಡ ಟೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಜೊತೆಗೇ ಅದೇ ಟೈಮ್ಗೆ ನಮ್ಮ ತಮ್ಮ ಕೂಡ ಬಂದ. ಎಲ್ಲರೂ ಸೇರಿ ಟೇಸ್ಟ್ ಮಾಡಿ ತಗೊಳ್ಳಿ ಅಂತ ಹೇಳಿದೆ. ಚೆನ್ನಾಗೇನೋ ಬಂದಿತ್ತು. ಬಟ್ ತುಂಬ ಲೇಟ್ ಆಗಿಬಿಡ್ತು. ನೈಟ್ ಟೈಮಲ್ಲಿ ಇದು ಅಷ್ಟೊಂದು ಡೈಜೆಸ್ಟೇಬಲ್ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಕಡಿಮೆನೇ ಇರೋದ್ರಿಂದ ಸ್ವಲ್ಪನೇ ತಿಂದರೆ ಏನೂ ಅನಿಸ್ಲಿಲ್ಲ. ಬಟ್ ಜಾಸ್ತಿ ಹೆವಿ ಆಯಿತು ಅಂತಂದರೆ ಕಷ್ಟ ಆಗುತ್ತೆ. ಅದಕ್ಕೆ ಮನೆಯಲ್ಲಿ ಎಲ್ಲರೂ ಕೂಡ ಸ್ವಲ್ಪನೇ ತಿಂದ್ಕೊಂಡ್ರು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಬೇಕು ಅಂತಂದರೆ ರೆಸಿಪಿ ಏನೂ ಶೇರ್ ಮಾಡಿಲ್ಲ ನಾನು ಇದರಲ್ಲಿ, ಜಸ್ಟ್ ಹಾಗೆ ರ್ಯಾಂಡಮ್ ಆಗಿ ಹೇಳಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ಆವಾಗವಾಗ ಮನೆಯಲ್ಲೇ ಹೆಲ್ತಿಯಾಗಿ ಮಾಡಿಕೊಡೋದು ಒಳ್ಳೆಯದು. ಅದರಿಂದ ಎಲ್ಲೋ ಒಂದು ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮಗೂ ಕೂಡ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಇವತ್ತಿನ ದಿನ ಕೂಡ ನಮ್ಮದು ಇಲ್ಲಿಗೆ ಎಂಡ್ ಆಯಿತು. ಸೊ ಯಾವುದಾದ್ರೂ ಒಂದು ಕಾರಣಕ್ಕೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋನ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.